ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶೋಭಾ ಭಟ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ಸೌತೆಕಾಯಿಯನ್ನು ಸಾಂಬಾರ್ ಸೌತೆಕಾಯಿ ಹಾಗೆ ಮಂಗಳೂರು ಸೌತೆಕಾಯಿ ಅಂತ ಕೂಡ ಹೇಳ್ತಾರೆ. ಸಾಂಬಾರ್ ಸೌತೆಕಾಯಿಯ ಬೀಜದಿಂದ ಆರೋಗ್ಯಕರವಾದ ತಂಬುಳಿ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಹಣ್ಣಾದಂತಹ ಸಾಂಬಾರ್ ಸೌತೆಕಾಯಿನ ತಗೊಂಡಿದ್ದೇನೆ. ಸಾಂಬಾರ್ ಸೌತೆಕಾಯಿಯನ್ನು ಕಟ್ ಮಾಡುವಾಗ ಒಮ್ಮೆ ನೋಡ್ಕೊಳ್ಳಿ. ಕೆಲವು ಸೌತೆಕಾಯಿ ಕಹಿ ಬರುತ್ತೆ, ಕಹಿ ಇದ್ದರೆ ತಂಬುಳಿ ಮಾಡಲಿಕ್ಕಾಗಲ್ಲ, ಹಾಗಾಗಿ ಒಮ್ಮೆ ನೋಡ್ಕೊಳ್ಳಿ. ಸಾಂಬಾರ್ ಸೌತೆಕಾಯಿ ಬೀಜವನ್ನು ಸಣ್ಣದಾಗಿ ರುಬ್ಬಿ ಹಾಲು ತೆಗೆದು ಸೋಸಿ ಕುಡಿಯೋದ್ರಿಂದ ಯಾರಿಗೆಲ್ಲ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ತೊಂದರೆ ಇದೆಯೋ ಅಂಥವ್ರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೌತೆಕಾಯಿ ಬೀಜದ ಹಾಲನ್ನು ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳೋರು ಈ ಥರ ತಂಬುಳಿ ಮಾಡಿ ಅನ್ನದ ಜೊತೆ ಊಟ ಮಾಡ್ಕೋಬೋದು. ನಾನಿಲ್ಲಿ ತಿರುಳು ಸಮೇತ ಬೀಜ ಹಾಕಿ ತಂಬುಳಿ ಮಾಡ್ತಾ ಇದ್ದೇನೆ. ಕೆಲವರು ಬೀಜ ಮಾತ್ರ ಹಾಕಿ ತಂಬುಳಿ ಮಾಡ್ತಾರೆ, ಎರಡೂ ಸಹ ಒಳ್ಳೆಯದಾಗ್ತದೆ. ತೆಗೆದಿಟ್ಟಿರುವಂತಹ ಬೀಜವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆದಷ್ಟು ಸಣ್ಣದಾಗಿ ರುಬ್ಬಿದಂತಹ ಸೌತೆಕಾಯಿ ಬೀಜದ ಹಾಲನ್ನು ಸೋಸಿ ಕೂಡ ತಂಬುಳಿ ಮಾಡ್ತಾರೆ. ನಾನಿಲ್ಲಿ ಸಣ್ಣದಾಗಿ ರುಬ್ಬಿರೋ ಕಾರಣ ಹಾಗೆ ಹಾಕ್ಕೊಳ್ತಾ ಇದ್ದೇನೆ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ, ಖಾರಕ್ಕೆ ಸ್ವಲ್ಪ ಕಾಳುಮೆಣಸು ಹಾಕ್ಕೊಳ್ಳಿ, ಸಿಹಿಗೆ ಒಂದು ತುಂಡು ಬೆಲ್ಲ ಹಾಕಿದರೆ ಸಾಕು. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಸೇರಿಸಿ ಸಣ್ಣದಾಗಿ ರುಬ್ಬಿ. ಸಣ್ಣದಾಗಿ ರುಬ್ಬಿದಂತಹ ಮಸಾಲವನ್ನು ಸೌತೆಕಾಯಿ ಬೀಜದ ಹಾಲಿಗೆ ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ತೊಳೆದು ನೀರನ್ನು ಕೂಡ ಪಾತ್ರೆಗೆ ಹಾಕಿ. ನಾನಿಲ್ಲಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಜ್ಜಿಗೆ ಹಾಕದೆ ಕೂಡ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೊಂದು ಒಗ್ಗರಣೆ ಮಾಡುವ. ಒಂದು ಬಾಣಲೆಗೆ 2 ಚಮಚ ತೆಂಗಿನ ಎಣ್ಣೆ ಹಾಕಿ, 1 ಚಮಚ ಸಾಸಿವೆ ಹಾಕಿ, 1 ಬ್ಯಾಡಗಿ ಮೆಣಸು, 1 ಕರಿಬೇವಿನ ಹೆಸರು, ಒಗ್ಗರಣೆಯನ್ನು ತಂಬುಳಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅನ್ನದ ಜೊತೆ ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ.